ನಮಸ್ತೆ ಕರ್ನಾಟಕ. ಕೂಸು ನಿತ್ತಿ ನಿಲ್ಲೋವರೆಗೂ ಏನು ಮಾಡಬೇಡ ಕೂಸೆ, ಇದು ಈ ಪದ್ಮ ಆಜ್ಞೆ, ಅರ್ಥ ಆಯ್ತಾ ಅಂದವಳು ಏನು ನೆನಪಾಗಿ ತನ್ನ ಅತ್ತಿಗೆ ಲಕ್ಷ್ಮಿಯನ್ನ ಕೂಗಿದ್ಲು. ಅತ್ತಿಗೆ ಅತ್ತಿಗೆಯಮ್ಮ ಎಂದು ಕೋಪದಲ್ಲಿ ಜೋರಾಗಿ ಕೂಗಿದ್ಲು. ಲಕ್ಷ್ಮಿ ಅವಳ ಕೂಗಿಗೆ ತಕ್ಷಣ ಇನ್ನೇನು ರಾಮಾಯಣ ಎಂದು ಹೆದರಿ ಬರಲು ಪದ್ಮ ಅವಳನ್ನು ನೋಡ್ತಾ, ಅತ್ತಿಗೆಯಮ್ಮ ಒಂದು ಕೂಸು ಎತ್ತಿದೀಯಾ ಅಲ್ವಾ, ನಿಂಗೆ ಗೊತ್ತಾಗಕ್ಕಿಲ್ವಾ, ಆರೋಹಿ ಕೈಯಲ್ಲಿ ಕೆಲಸ ಮಾಡಿಸ್ಕೊತಿದ್ಯಾ, ಇದೇನಾ ನ್ಯಾಯ? ನಿನ್ನ ಮಗಳು ಶ್ವೇತಾ ತಂಪಾಗಿ ರೂಮಲ್ಲಿ ಕೂರ್ಲಿ, ಇವಳು ಬೆಳಗ್ಗೆಯಿಂದ ಹೊತ್ತು ಮುಳುಗೋವರೆಗೂ ನಿನ್ನ ಜೊತೆ ಕೆಲಸ ಮಾಡ್ತಾ ಇರಲಿ ಅಲ್ವಾ? ಆರೋಹಿ ಕೂಸು ಈಗಷ್ಟೇ ಹೊಟ್ಟೆಗೆ ಬಿದ್ದಿದೆ, ನೀನು ತಾನೇ ತಾಯಿ, ಹಾಗೆ ಕಾವಲು ಕಾಯಬೇಕು ಅತ್ತಿಗೆಯಮ್ಮ. ನಾನು ಒಂದು ಕೂಸು ಕಳ್ಕೊಂಡು ಅನುಭವಿಸಿದ್ದೆ ಸಾಕು, ಇನ್ನು ನನ್ನ ಸೊಸೆಯಾಗಲಿ ನಿನ್ನ ಮಗಳು ಶ್ವೇತಾ ಆಗಲಿ ನೆಮ್ಮದಿಯಾಗಿ ಆರಾಮಾಗಿ ಕೂಸು ಇರಲಿ. ನೀನು ಈ ಮನೆಯಲ್ಲಿ ದೊಡ್ಡವಳು, ಸೊಸೆಗೂ ಮಗಳಿಗೂ ಒಂದೇ ರೀತಿ ನೋಡ್ಕೊ. ಅಪ್ಪಯ್ಯಗೆ ನಾನು ಹೇಳುವೆ, ಇನ್ನು 4 ಕಾಳು ಬೇಕಾದರೆ ಕೈಗಿಟ್ಕೊ. ಆರೋಹಿ ಕೈಲಿ ನೀರಿನ ಲೋಟ ಕೂಡ ಎತ್ಸೋ ಹಾಗಿಲ್ಲ, ಗೊತ್ತಾಯ್ತಾ? ಆರೋಹಿ ಹೋಗ್ಕೂಸೆ ನೀನು, ಅದಕ್ಕೆ ಇನ್ನು ನಿನ್ನ ಯಾವುದಕ್ಕೂ ಕರೆಯಲ್ಲ. ನಂಗೆ ಗೊತ್ತು ನಮ್ಮ ಅತ್ತಿಗೆ ಒಳ್ಳೆಯವರು, ನೀನು ಮೇಲ್ಬಿದ್ದು ಏನು ಕೆಲಸ ಮಾಡಿಕೊಡ್ದು ಅಷ್ಟೇ ಎಂದು ಹೇಳಿದವಳ ಮಾತು ಕೇಳಿ ಲಕ್ಷ್ಮಿಗೆ ಕಣ್ತುಂಬಿ ಬಂದಿತ್ತು. ಪದ್ಮ ಮತ್ತೆ ಹಳೆ ಪದ್ಮಳ ಕಾಣ್ತಿದ್ಲು. ಅದೇ ನಗು ಮುಖ, ಕಣ್ಣಲ್ಲಿ ಇನ್ನೊಬ್ಬರಿಗಾಗಿ ಮಿಡಿದ ಪ್ರೀತಿ ನೋಡಿದ ಲಕ್ಷ್ಮಿ ಅವಳು ತನ್ನ ಬೈದ್ರು ನಗುತ್ತಾ ಸೊಸೆಗೆ ರೂಮಿಗೆ ಹೋಗಲೇಳಿದ್ಲು. ಅರ್ಜುನ್ ಮತ್ತೆ ಕೂಗ್ದಾಗ ಲಕ್ಷ್ಮಿ ಹೋಗಲು ಪದ್ಮ ಅವಳನ್ನು ನಿಲ್ಲಿಸಿ, ಅತ್ತಿಗೆಯಮ್ಮ ನೀವು ಹೋಗಿ ಮುದ್ದೆ ಮಾಡಿ, ಈ ನನ್ನ ಅಳಿಮಯ್ಯ ಬಡ್ಡಿ ಹೈದನಿಗೆ ನಾನು ಹೋಗ್ತೀನಿ ಎಂದು ಸೀರೆ ನೆರಿಗೆ ಎತ್ತಿ ಸೊಂಟಕ್ಕೆ ಸಿಕ್ಕಿಸಿ ಹಿತ್ತಲಿಗೆ ಹೋದ್ಲು. ಹೆಂಡತಿ ಬರ್ತಾಳೆ ಅಂತ ಕಾದವನ ಮುಂದೆ ಅತ್ತೆಯನ್ನು ನೋಡಿ ಅರ್ಜುನ್ಗೆ ಶಾಕ್ ಆಗಿತ್ತು. ಅತ್ತೆ ನೀವಾ ಇಲ್ಲಿ ಎಂದು ತಡಬಡಾಯಿಸಿ ಎದ್ದು ನಿಂತವನ ಮತ್ತೆ ಭುಜ ಹಿಡಿದು ಕೂರಿಸಿದ ಪದ್ಮ, ಕೂರೋಳಿಯ, ನಿಂಗೆ ಬೆನ್ನುಜ್ಜಕ್ಕೆ ನಾನಿದ್ದೀನಿ, ಅದಕ್ಕೆ ಇಲ್ಲ ಅಮ್ಮಮ್ಮ ಇದ್ದಾರೆ, ಆ ಕೂಸು ಹೊತ್ತವಳೆ ಬೇಕಾ, ಇನ್ನು ಬುದ್ಧಿ ಬರೋದು ಯಾವಾಗ ನಿಮಗೆಲ್ಲ? ನೀನೇನು ಚಿಕ್ಕ ಹುಡುಗ ಏನ್ಲ, ಹೆಂಡ್ತಿನ ಮುದ್ದು ಮಾಡೋಕೆ ರೂಮ್ ಇದೆ ಅಲ್ಲಿ ಮಾಡೋ, ಇಲ್ಲಿ ಜಾರ್ ಬಿದ್ದರೆ ಅವಳ ಗತಿ ಏನು? ಹುಷಾರಾಗಿ ನೋಡ್ಕೋಬೇಕು ಕಣ್ಮಗ. ಚಂದ್ರನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಒಂದು ಕೂಸು ಕಳ್ಕೊಂಡೆ, ಇನ್ನು ನೀನು ದುಡುಕ್ಬೇಡ, ಅವಳನ್ನು ಹೂವಿನಾಗೆ ಜೋಪಾನ ಮಾಡು ಎಂದು ಕಣ್ಣೀರಾಕಿ ಬೆನ್ನು ಹುಜ್ಜಿದ ಅತ್ತೆ ಮಾತು ಕೇಳಿ ಅರ್ಜುನ್ಗೆ ಖುಷಿಯಾಗಿತ್ತು. ಎಷ್ಟೋ ವರ್ಷ ಆದಮೇಲೆ ಪದ್ಮ ಮನಸ್ಸು ಬಿಚ್ಚಿ ಮಾತಾಡಿದ್ಲು. ಅದು ಹಳೆ ಅತ್ತೆಯ ಹಾಗೆ. ಅವನಿಗೆ ನೀರು ಹಾಕಿ ಹೋದವಳ ಮನಸ್ಸು ಇಂದೇಕೋ ಹಗುರವಾಗಿತ್ತು. ಅದೇನೋ ತೃಪ್ತಿ, ನೆಮ್ಮದಿ ಸಿಕ್ಕಿತ್ತು. ಪದ್ಮ ಬದಲಾದ್ಲ? ಇಲ್ಲ, ಇದು ಕೂಡ ಅರ್ಜುನ್ ಮತ್ತು ಆರೋಹಿಗಾಗಿ ರಚಿಸಿದ ಹೊಸ ಜಾಲನ? ಅರ್ಜುನ್ ತಲೆ ಒರೆಸ್ಕೊಳ್ಳುತ್ತಾ ರೂಮಿಗೆ ಬಂದಾಗ ಆರೋಹಿ ಪುಟ್ಟ ಉಲ್ಲನ್ ಉಂಡೆ ಹಿಡಿದು ಹಾಸಿಗೆ ಮೇಲೆ ಕುಳಿತು ಕೋಶನ್ ಹಿಡಿದು ಸ್ವೆಟರ್ ಹಾಕಲು ಶುರು ಮಾಡಿದ್ಲು. ತನ್ನ ಮಗು ಬಗ್ಗೆ 1000 ಕನಸನ್ನು ಕಟ್ಟುತ್ತಾ ಕುಳಿತ ಹುಡುಗಿಗೆ ಸ್ವಾತಿ ತನ್ನ ಅಕ್ಕ ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುನುಗ್ತಿತ್ತು. ಪ್ರೀತಿ ಅನ್ನೋ ಪದಕ್ಕೆ ಅರ್ಜುನ್ ಗುಣ ತದ್ವಿರುದ್ಧವಾಗಿದ್ದು, ಅವನು ತನ್ನ ಮೇಲೆ ಕೈ ಮಾಡಿದ್ದು ಎಲ್ಲವನ್ನ ನೆನೆದವಳು ತನ್ನ ನಿರ್ಧಾರ ಸರಿಯಾಗಿದೆಯೇ ಇದೆ ಎಂದವಳ ಬುದ್ಧಿಗೆ ಮನಸ್ಸು ಮಾತ್ರ ಸಾಥ್ ಕೊಡ್ತಿರ್ಲಿಲ್ಲ. ಅರ್ಜುನ್ ಪ್ರೀತಿಯ ಪರಿಯನ್ನು ಕಂಡವಳು ಅವನಿಂದ ದೂರ ಆಗಬಾರ್ದು ಎಂದು ಮನಸ್ಸು ಚೀರಿ ಹೇಳಿದ್ರು, ಬುದ್ಧಿ ಮಾತ್ರ ನಿನ್ನ ನಿರ್ಧಾರವೇ ಸರಿ ಎಂದಾಗ ಅದಕ್ಕೆ ಆತ್ಕೊಂಡು ಕುಳಿತಿದ್ಲು. ಆರೋಹಿ ಅರ್ಜುನನ್ನ ಮನಸಾರೆ ಇಷ್ಟಪಟ್ಟು ಸೋತಿದ್ದೀನಿ ಎಂಬ ತಪ್ಪು ಕಲ್ಪನೆಗೆ ಬಂದುಬಿಟ್ಟಿದ್ಲು. ಇನ್ನು ಈ ಮನೆ ಸೊಸೆಯಾಗಿ ಮಾತ್ರ ಇರಬೇಕು ಅಂದ್ಕೊಂಡು ಕಣ್ಣು ಒರೆಸ್ಕೊಂಡ್ಳು. ಅವಳು ರೂಮ್ನಲ್ಲಿ ಒಬ್ಬಳೆ ಇದ್ದದ್ದು ಗಮನಿಸಿದ ಅರ್ಜುನ್ ಬಾಗಿಲಿನ ಚಿಲಕ ಹಾಕ್ತವನು ಅವಳ ಮುಂದೆ ಬಂದು ತಲೆ ಒರೆಸುತ್ತಾ ಕುಳಿತ. ಮೊದಲಿಗಿಂತ ಗುಂಡಾಗಿ ಮುದ್ದು ಆರೋಹಿ ಕೆಂಪಾಗೊಳಿತಿದ್ಲು. ತನ್ನ ವಂಶದ ಕೂಸಿಗೆ ತಾಯಿ ಆಗ್ತಿರೋ ತನ್ನ ಪ್ರೀತಿ ಮಡದಿ ಮುಖವನ್ನೇ ನೋಡುತ್ತಾ, ಆರೋಹಿ, ನಾಳೆ ಡಾಕ್ಟರ್ ಹತ್ರ ಹೋಗೋಣ, ಚೆಕಪ್ ಮಾಡಿಸಿದ್ರೆ ಒಳ್ಳೆಯದು, ಅದು ಅಲ್ಲದೆ ನಮ್ಮ ಮೊದಲ ಮಗು, ತುಂಬ ಹುಷಾರಾಗಿ ಹಾಗೆ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಎಂದು ಹೇಳುತ್ತಾ ಅವಳು ಚಾಚಿ ಕುಳಿತ ಕಾಲುಗಳನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡ. ಅವಳ ಮೃದು ಪಾದಗಳನ್ನು ಒತ್ತುತ್ತಾ ಪಾಪ ಅರ್ಜುನ್ಗೆ ಅವಳನ್ನು ಮುದ್ದಿಸೋ ಮನಸ್ಸಾಗಿತ್ತು. ಆದರೆ ವ್ರತ ಎಂದರಿತು ಸುಮ್ಮನಿದ್ದ. ಅವನನ್ನು ನೋಡದೆ ಕ್ರೋಶದಲ್ಲಿ ಉಲ್ಲಂದಾರ ಎಳೆಯಾಗಿ ಎಳೆದು ಸುಂದರವಾಗಿ ತನ್ನ ಕೂಸಿಗಾಗಿ ಸ್ವೆಟರ್ ಎಣಿತಿದ್ದ ಆರೋಹಿ, ಅರ್ಜುನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಶ್ವೇತಾ ಬಗ್ಗೆ ಯೋಚನೆ ಮಾಡಿ, ಅವಳು 2 ಕೂಸು ಹೊತ್ತು ನಿಂತಿದ್ದಾಳೆ, ಚೆನ್ನಾಗಿ ನೋಡ್ಕೊಳ್ಳಿ, ನಾವು ಯಾವಾಗಾದರೂ ಹೋಗ್ಬೋದಲ್ವಾ, ಈಗೇನು ಅವಸರ ಎಂದು ತನ್ನ ಕೆಲಸ ಮಾಡುತ್ತಾ ಅವನ ಮೇಲಿಂದ ಕಾಲು ಹಿಂತೆಗೆದು ಕಾಲು ಮಡಚಿ ಸರಿಯಾಗಿ ಕುಳಿತಳು. ಮನಸ್ಸಲ್ಲಿ, ನನ್ನ ಮಗುವನ್ನು ನೋಡ್ಕೊಳ್ಳುವಷ್ಟು ನನಗೆ ಶಕ್ತಿ ಇದೆ ಅರ್ಜುನ್ ಅಂತ ಹೇಳ್ಕೊಂಡ್ಳು.
ಅರ್ಜುನ್ ಮನಸ್ಸಿಗೆ ಅವಳ ಮಾತುಗಳಿಂದ ನೋವಾಗಿತ್ತು. ಅವಳನ್ನೇ ನೋಡುತ್ತಾ, ಹಾಗಾದರೆ ನನಗೆ ನನ್ನ ಮಗುನ ಬಗ್ಗೆ ಕಾಳಜಿ ಇಲ್ಲ ಎಂದು ನಿನ್ನ ಮಾತಿನ ಅರ್ಥನಾ? ತಂಗಿ ಮೇಲೆ ಪ್ರೀತಿ ಇರೋದು ಸಹಜ ಕಣೆ. ಅವಳಿಗೆ ನನ್ನ ಬಿಟ್ಟರೆ ಯಾರಿದ್ದಾರರು? ಹಾಗಂತ ನಿನ್ನ ದೂರ ಮಾಡಲ್ಲ ಕಣಮ್ಮ. ಅರ್ಥ ಮಾಡ್ಕೊ. ನೀನು ನನಗೆ ಮುಖ್ಯನೇ ಕಣೆ. ನನ್ನ ಕೂಸು ಹೊತ್ತು ನಿಂತಿದೀಯ. ನಿನ್ನ ನೋಡ್ಕೊಳ್ಳೋದು ಗಂಡನಾಗಿ ನನ್ನ ಕರ್ತವ್ಯ ಕಣೆ ಚಿನ್ನ ಎಂದು ಅವಳ ತೀರ ಹತ್ತಿರಕ್ಕೆ ಜರುಗಿ ಕುಳಿತ. ಅವಳ ಹೊಟ್ಟೆಯನ್ನು ಮುಟ್ಟಿದವನು ಅವಳ ಕೈಯಿಂದ ಅದೆಲ್ಲ ಎತ್ತಿ ಪಕ್ಕಕ್ಕಿಟ್ಟನು. ಮಾತಾಡಮ್ಮ, ನನ್ನಿಂದ ಬೇಸರವಾಗಿದೆ, ಅದನ್ನು ಒಪ್ಕೋತೀನಿ ಕಣೆ. ನಿನ್ನಷ್ಟು ನಾನು ಕಲ್ತಿಲ್ಲ, ಸರಿ. ನನಗೆ ನನ್ನ ತಪ್ಪು ಅರಿವಾಗಿದೆ, ಆದರೆ ಹೊರಟ ಕಣೆ. ಆರೋಹಿ, ಇಲ್ಲಿ ನೋಡಮ್ಮ, ಗೊತ್ತು ನಿನ್ನ ವಿಚಾರದಲ್ಲಿ ನಾನು ತುಂಬ ತಪ್ಪು ಮಾಡಿದ್ದೀನಿ. ನಿನಗಾಗಿ ನಾನು ನಿಲ್ಲಬೇಕಿತ್ತು, ಆದರೆ ಕ್ಷಮಿಸುವರು. ಇನ್ನು ಮುಂದೆ ಹಾಗಾಗದಂತೆ ನಿನ್ನ ನೋಡ್ಕೊಳ್ತೀನಿ ಕಣೆ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿಡಿದು ಕೇಳ್ದ. ಅವಳ ಹಣೆಗೆ ಮೃದುವಾಗಿ ಚುಂಬಿಸಿದವನು ಇನ್ನೇನು ತುಟಿಗೆ ಬಾಗುವಾಗ ಮತ್ತೆ ವ್ರತದ ನೆನಪಾಗಿ ದೂರ ಸರಿದ. ಆರೋಹಿ ಕೂಡ ಎದ್ದು ಅವನಿಂದ ದೂರ ಸರಿದ್ಲು. ಅವನಿಗೆ ಉತ್ತರ ಕೊಡದೆ ರೂಮಿಂದ ಹೊರ ಹೋದ್ಲು. ಅರ್ಜುನ್ಗಾಗಿ ಅವಳ ಮನಸ್ಸು ಎಲ್ಲಿ ಕರಗಿ ಹೋಗುತ್ತೆ ಎಂದರಿತು ಅಲ್ಲಿಂದ ಹೊರ ನಡೆದಿದ್ಲು. ಅರ್ಜುನ್ಗೆ ಅವಳ ಮಾತು, ಅವಳ ವಿಚಿತ್ರ ವರ್ತನೆ ಎಲ್ಲವನ್ನ ನೋಡಿ ಮನಸ್ಸು ಬುದ್ಧಿ ಎರಡು ಅಲ್ಲೋಲ ಕಲ್ಲೋಲವಾಗಿತ್ತು. ಅವಳನ್ನು ಹೇಗಾದರೂ ತನ್ನ ಹತ್ತಿರವೇ ಇಟ್ಕೊಂಡು ನೋಡ್ಕೊಳ್ಬೇಕು. ನನ್ನ ಮಗು ಇದೆ, ಮನೆಯಲ್ಲೇ ಹುಟ್ಟಬೇಕು. ಹೆಂಡತಿಯನ್ನು ತನ್ನಿಂದ ದೂರ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳನ್ನು ಹುಡುಕುತ್ತಾ ಹೋದ. ಇಲ್ಲಿ ಶ್ವೇತಾಗಾಗಿ ಮತ್ತು ಆರೋಹಿಗಾಗಿ ಲಕ್ಷ್ಮಿ ಊಟವನ್ನು ಬಡಿಸ್ಕೊಂಡು ಬಂದು ಕೊಟ್ಲು. ಕೃಷ್ಣ ಲಕ್ಷ್ಮಿ ಹೋದ ನಂತರ ಆ ಊಟದ ತಟ್ಟೆಯನ್ನು ತಾನೇ ಹಿಡಿದು ತುತ್ತು ಮಾಡುತ್ತಾ ಬಾಯಿ ಕೊಟ್ಟಿದ್ದ. ಶ್ವೇತಾ ಪುಟ್ಟ ಮಗುವಂತೆ ತಿಂದವಳು ಅವನೊಂದಿಗೆ ಕಳೆದ ರಸ ಸಮಯಗಳ ನೆನೆದು ಕೆನ್ನೆ ಕೆಂಪೇರಿತ್ತು. ಹೆಚ್ಚಿನಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಊಟ ಮಾಡಮ್ಮ ಎಂದು ತಿನ್ನಿಸ್ದ. ಶ್ವೇತಾ ಅವನ ಕೈತುತ್ತು ತಿನ್ನುತ್ತಾ ಅವನ ತೋಳಲ್ಲಿ ಸರಿಯಾದವಳಿಗೆ ಅವನ ಗುಣ ಎಲ್ಲವೂ ಮನಸ್ಸನ್ನು ಸಂತೋಷಪಡಿಸಿತ್ತು. ಅವನಂಥ ಗಂಡ, ಅರ್ಜುನ್ನಂಥ ಅಣ್ಣ ಪಡೆದ ತಾನೇ ಪುಣ್ಯವಂತೆ ಎಂದು ನೆಮ್ಮದಿಯ ಬೆಚ್ಚನೆ ಅಪ್ಪುಗೆಯಲ್ಲಿ ಕಣ್ಣು ಮುಚ್ಚಿ ಕುಳಿತವಳನ್ನು ರಾಹುಲ್ ನೋಡಿದ್ದ. ಅದು ಹೇಗಾಗಿ ಕೃಷ್ಣನನ್ನು ಒಪ್ಪಲು ಸಾಧ್ಯ ಎಂದು ಹಲ್ಲು ಕಡಿಯುತ್ತಾ ತನ್ನ ಉಪಾಯದಿಂದ ಹೇಗಾದರೂ ಸರಿ ಅವಳನ್ನು ಪಡಿಲೇಬೇಕು ಎಂದು ಅಲ್ಲಿಂದ ಹೋದ. ಆದರೆ ಮನಸ್ಸಲ್ಲಿನ ಪ್ರೀತಿ ಅವನನ್ನು ಬದಲಾಯಿಸುತ್ತದೆ ಎಂದು ತಿಳಿಯದೆ ಕೋಪದ ಹಾಗೆ ಸಾಧಿಸಿದ್ದ. ಶ್ವೇತಾ ಕೃಷ್ಣನ ಕೈ ಹಿಡಿದು ತನ್ನ ಉಬ್ಬಿದ ಹೊಟ್ಟೆ ಮೇಲೆ ಇಟ್ಕೊಂಡ್ಳು. ರೀ, ನಿಮ್ಗೆ ಹೆಣ್ಪಾಪು ಬೇಕಾ ಗಂಡ್ಪಾಪುನಾ ಹೇಳಿ ಅಂದರೆ? ಚಿಂಟು ಹೇಳಿ, ನಿಮ್ಗೆ ಯಾವ ಮಗು ಬೇಕು ಎಂದು ಕೇಳಿದವಳಿಗೆ ಊಟವನ್ನು ತಿನ್ನಿಸ್ತಾ ಇನ್ನೊಂದು ಕೈಯಲ್ಲಿ ಅವಳ ಉಬ್ಬಿದ ಹೊಟ್ಟೆ ಸವರುತ್ತಾ, ನನಗೆ ಹೆಣ್ಮಗು ಬೇಕು ಶ್ವೇತಾ. ಹುಟ್ಟಿದಾಗಿನಿಂದ ಅಮ್ಮನನ್ನು ನಾನು ನೋಡೇ ಇಲ್ಲ ಕಣೆ. ಹಾಗಾಗಿ ನನ್ನ ಮಗಳ ರೂಪದಲ್ಲಿ ನನ್ನ ತಾಯಿಯನ್ನು ನಾನು ನೋಡಬೇಕು. ದೇವರು ಅರ್ಜುನ್ನ ರೂಪದಲ್ಲಿ ಸ್ನೇಹ, ನಿನ್ನ ಮತ್ತು ರಮ್ಯಾ ರೂಪದಲ್ಲಿ ಪ್ರೇಮ, ಹಾಗೆ ಈ ಮನೆಯವರ ರೂಪದಲ್ಲಿ ವಾತ್ಸಲ್ಯ ಕೊಟ್ಟಿದ್ದಾರೆ. ಆದರೆ ನನ್ನ ತಾಯಿಯ ರೂಪದಲ್ಲಿ ನನ್ನ ಮಗಳು ನನಗೆ ಬೇಕು. ಹಾಗೆ ರಮ್ಯಾ ಏನು ತಪ್ಪು ಮಾಡದೆ ಕಣ್ಣು ಮುಚ್ಚಿದ್ಲು. ಅವಳು ಕೂಡ ಮತ್ತೆ ಹುಟ್ಟು ಬರಬೇಕು ಚಿನ್ನಮ್ಮ. ಹೇಗಿದ್ರು ಅವಳಿ ಮಕ್ಕಳಲ್ವಾ? ಅದು ನಿನ್ನ ಹೊಟ್ಟೆಯಲ್ಲೇ ಬೆಳೀತಿರೋ ನನ್ನ ಪುಟ್ಟ ಕಂದಮ್ಮಗಳಲ್ಲಿ ಆ ಎರಡು ವ್ಯಕ್ತಿಗಳನ್ನು ನೋಡುವೆ. ಈಗ ತಿನ್ನು ಬಂಗಾರ ಎಂದು ತನ್ನ ತಾಯಿ ಮತ್ತು ಸತ್ತ ಮೊದಲನೇ ಹೆಂಡತಿ ನೆನೆದು ಕಣ್ಣು ತುಂಬಿಕೊಂಡು ಕೇಳಲು ಅವನನ್ನು ಅಪ್ಪದವಳು, ಕೃಷ್ಣ ನೀನು ತುಂಬ ಒಳ್ಳೆಯವನು. ನಿಮ್ಮ ತಾಯಿ ಮತ್ತು ರಮ್ಯಾ ಮತ್ತೆ ಹುಟ್ಟಿ ಈ ಮನೆಯಲ್ಲಿ ಬರ್ತಾರ್ ಕಣು, ನೋಡ್ತಾ ಇರು ಎಂದು ಅವನ ಹಣೆಗೆ ಮುತ್ತು ಕೊಟ್ಲು. ಪೂರ್ತಿ ಊಟ ಮಾಡಿ ಮಾತ್ರೆಯನ್ನು ತಿಂದ ಶ್ವೇತಾ ಕೃಷ್ಣನಿಗೆ ಊಟ ಕೊಟ್ಟು ಅಮ್ಮನನ್ನು ಹುಡ್ಕೊಂಡು ಹೋಗುವಾಗ ರಾಹುಲ್ ಕೈ ಹಿಡಿದು ಎಳ್ಕೊಂಡು ತನ್ನ ರೂಮ್ಗೆ ಹೋಗಿದ್ದ. ಶ್ವೇತಾಗೆ ಕಿರಿಚಲು ಬಿಡದಂತೆ ಬಾಯಿ ಒತ್ತಿ ಹಿಡಿದು ಬಾಗಲಾಕ್ದವನು ಅವಳ ಸೌಂದರ್ಯವನ್ನೇ ನೋಡುತ್ತಾ ಕಣ್ತುಂಬಿಕೊಂಡಿದ್ದ. ಹಸಿರು ಸೀರೆಯಲ್ಲಿ ಮುದ್ದಾಗಿ ಹೊಳಿತಿದ್ಲು. ರಾಹುಲ್ ಮನಸ್ಸಲ್ಲಿ ತಾನು ಮಾಡ್ತಿರೋದು ತಪ್ಪು ಎಂದು ತಿಳಿದಿತ್ತು. ಗರ್ಭಿಣಿ ಬೇರೆ, ಹಿಂಸೆ ಕೊಡಬಾರ್ದು ಎಂದರೂ ತನ್ನ ಮರೆತು ಅದು ಹೇಗೆ ಕೃಷ್ಣನ ಜೊತೆ ಇದ್ದಾಳೆ ಎಂದು ಅವಳನ್ನೇ ನೋಡುತ್ತಾ, ಶ್ವೇತಾ ಯಾಕೆ ನನ್ನ ದೂರ ಮಾಡ್ತಿದ್ಯಾ? ನಾನು ನಿನ್ನ ಮೊದಲು ಮುಟ್ಟಿದವನು, ಪ್ರೀತಿ ಮಾಡಿದವನು. ಅದು ಅಲ್ಲದೆ ಈ ಹೊಟ್ಟೆಯಲ್ಲಿ ಬೆಳೀತಿರೋ ಕೂಸುಗಳು ನನ್ನದ ಅವಂದ ಹೇಳು ಎಂದು ಅವಳ ಕುತ್ತಿಗೆ ಮೇಲೆ ತುಟಿಯೂರಿದವನು ಅವಳ ಬಾಯಿಯನ್ನು ಬಿಟ್ಟನು.
ಅವನ ಪ್ರತಿ ಸ್ಪರ್ಶ ಹಾವು ಹರಿದಂತೆ ಆಗಲು ಕೂಗಿದ್ರೆ ಮನೆಯವರಿಗೆಲ್ಲರಿಗೂ ಗೊತ್ತಾದರೆ ಎನ್ನುವ ಭಯ ಆವರಿಸಿತು. ತನ್ನ ಮತ್ತು ರಾಹುಲ್ ವಿಚಾರ ಈ ಮಕ್ಕಳು ಅವನದಿ ಎಂದು ಗೊತ್ತಾದರೆ ಅಮ್ಮ ಅಪ್ಪ ನಿಜವಾಗ್ಲೂ ಬದುಕಿರಲ್ಲ. ಅಜ್ಜ ಅಜ್ಜಿ ನನ್ನ ಮುಖ ನೋಡಲು ಇಷ್ಟಪಡಲ್ಲ ಎಂದು ಭಯ ಬಿದ್ದು ಹೊರಗೆ ಓಡಿದವಳ ಮತ್ತೆ ಹಿಡಿದು ಅಪ್ಪಿದ. ಹೇಳು ಶ್ವೇತಾ, ನೀನು ನನ್ನವಳು ತಾನೇ, ಹೇಳೆ. ಚಿನ್ನಮ್ಮ ಪ್ಲೀಸ್, ನನ್ನ ಮಕ್ಕಳನ್ನು ನಾನು ಕೊಟ್ಬಿಡು. ಹಾಗೆ ನೀನು ನನಗೆ ಬೇಕು. ಸ್ವಾತಿಯನ್ನು ನಾನು ಮದುವೆ ಆಗಿಲ್ಲ, ಅರ್ಥ ಮಾಡ್ಕೊ ಪ್ಲೀಸ್ ಚಿನ್ನಮ್ಮ. ನನಗೆ ನೀನು ಬೇಕು, ಬಾ ದೂರ ಹೊರಟೋಗೋಣ ಎಂದು ಅರಿಯದೆ ಅವಳ ಸೆರಗು ಜಾರಿಸಿ ಅವಳನ್ನು ತನ್ನಿಷ್ಟದಂತೆ ಮುದ್ದಿಸಿದ್ದ. ಎಷ್ಟೇ ಪ್ರಯತ್ನ ಪಟ್ಟರೂ ಶ್ವೇತಾಗೆ ಆ ರಾಕ್ಷಸನಿಂದ ಬಿಡಿಸ್ಕೊಳ್ಳಲಾಗಲಿಲ್ಲ. ರಾಹುಲ್, ನಿನಗೆ ಕೈ ಮುಗಿತೀನಿ, ನಾನು ಬಿಟ್ಬಿಡು. ಅಣ್ಣನಿಗೆ ಹೇಳಿದ್ರೆ ನಿನ್ನ ಇಲ್ಲೇ ಕೊಂದು ಹಾಕ್ತಾನೆ. ಕೃಷ್ಣ ಬರ್ತಾನೆ, ಬಿಡು ನನ್ನ ಎಂದು ಬೇಡಿದವಳ ನೋಡುತ್ತಾ ಕೋಪದಲ್ಲಿ, ಯಾಕೆ ನಾನಷ್ಟು ಬೇಡವಾದ್ನ ಹೇಳು. ಅಂದು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಈಗ್ಯಾಕೆ ದೂರ ಆಗ್ತಿದೆಯಾ ಹೇಳೆ ಎಂದು ಶ್ವೇತಾಳನ್ನು ಹಾಸಿಗೆ ಮೇಲೆ ತಳ್ಳಿ ಅವಳ ಹೊಟ್ಟೆಯನ್ನು ಮುದ್ದಿಸುವಾಗ ತನ್ನ ಮಕ್ಕಳು ಎಂದು ಮನಸ್ಸಿಗೆ ಬರಲು ಮೆಲ್ಲ ಹೊಟ್ಟೆಗೆ ಮುತ್ತು ಕೊಟ್ಟಿದ್ದ. ಹೊಟ್ಟೆಯನ್ನು ಸವರುತ್ತಾ ಕಣ್ಣು ತುಂಬಿಕೊಂಡ ರಾಹುಲ್ ಅವಳಿಂದ ದೂರ ಸರಿದ. ಹುಡುಗನಿಗೆ ಮುಂದುವರಿಯಲು ಮನಸ್ಸು ಬರಲಿಲ್ಲ. ಅವಳಿಗೆ ತನ್ನಿಂದ ಅದೆಷ್ಟು ನೋವಾಗಿದೆ ಎಂದು ಅರಿತಿದ್ದ. ಶ್ವೇತಾ ಅಳುತ್ತಾ ಎದ್ದು ಕುಳಿತವಳ ಕಣ್ಣು ಒರೆಸಿದ್ದ. ತಾನು ಇಷ್ಟು ಹೊತ್ತು ಮೈಮರೆತು ಗರ್ಭಿಣಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಮನಸ್ಸು ನೊಂದಿತ್ತು. ಅವಳ ಸೆರಗನ್ನು ಹೊದ್ದಿಸುತ್ತಾ ಅವಳನ್ನು ಕಣ್ಣು ತುಂಬಿಕೊಂಡ ರಾಹುಲ್ ಅವಳನ್ನು ಬಿಗಿದಪ್ಪಿ, ಹೇಳು ಬಂಗಾರ, ಈ ಮಕ್ಕಳು ನಂದು ತಾನೆ, ಪ್ಲೀಸ್ ಕಣೆ, ನಿನ್ನಿಂದ ನನಗೆ ದೂರ ಇರಲು ಸಾಧ್ಯವಿಲ್ಲ, ಆಗ್ತಿಲ್ಲ. ಏನೋ ಕೆಟ್ಟಗಳಿಗೆ ಮಾಡಬಾರ್ದು ತಪ್ಪು ಮಾಡಿಬಿಟ್ಟೆ ಎಂದು ತನ್ನ ಬದುಕಲ್ಲಿ ನಡೆದ ಅಷ್ಟು ವಿಚಾರ ಅವಳಿಗೆ ಹೇಳ್ದ. ರಾಹುಲ್ ಅವಳ ಮೇಲಿದ್ದ ಪ್ರೀತಿಗೆ ಕರಗಿ ಹೋಗಿದ್ದ, ಕೋಪವನ್ನು ಮರೆತಿದ್ದ. ಅವನು ಹೇಳಿದ ಸತ್ಯ ಎಲ್ಲವನ್ನ ಇಳಿದವಳು, ಹಾಗಾದರೆ ರಾಹುಲ್ ತನ್ನ ಜೊತೆ ಸೇರಿದ್ದು ತಾಯಿಗಾಗಿ, ಸೇರಿಗಾಗಿ. ಆದರೆ ಅವನಿಗೆ ನಿಜವಾದ ಪ್ರೀತಿ ಇದೆಯಾ? ಅದಕ್ಕೆ ಕೇಶವ ಅಪ್ಪ ವಿಡಿಯೋ ಮಾಡಿ ಎದುರಿಸಿದಾಗ ತನ್ನನ್ನು ಕಾಪಾಡಲು ದೂರವಾದ್ನ ಎಂದು ಅವನನ್ನೇ ನೋಡಿದ್ಲು. ರಾಹುಲ್ ಅವಳ ಕಾಲಿನ ಬಳಿ ಕುಳಿತವನು, ಪ್ಲೀಸ್ ಕಣೆ, ನಾನು ಒಪ್ಕೋ ಬಂಗಾರ. ನನ್ನ ಮಕ್ಕಳಿಂದ ನಿನ್ನಿಂದ ದೂರ ಮಾಡಬೇಡ ಕಣೆ, ಒಂದು ಚಾನ್ಸ್ ಕೊಡು ಶ್ವೇತಾ. ನಾನು ನಿನ್ನ ಅಂದು ಮುಟ್ಟಿದ್ದು ಪ್ರೀತಿಯಿಂದಲೇ ಕಣೆ, ಅರ್ಥ ಮಾಡ್ಕೊಳ್ಳೆ. ನನಗೆ ನೀನು ಬೇಕು ಶ್ವೇತಾ, ನನ್ನ ಮಕ್ಕಳು ಬೇಕು ಎಂದು ಅವಳನ್ನು ಒಪ್ಪಿಸೋ ಪ್ರಯತ್ನ ಮಾಡ್ದ. ಶ್ವೇತಾ ಅಲ್ಲಿಂದ ಎದ್ದು ಹೊರಟವಳು ಕಣ್ಣು ಹೊರೆಸ್ಕೊಂಡು, ರಾಹುಲ್, ನಾನು ನಿನ್ನಿಂದ ತುಂಬ ದೂರ ಹೊರಟೋಗಿರುವೆ. ಪ್ರೀತಿ ಇರಲಿ, ಸ್ನೇಹ ಕೂಡ ಇಲ್ಲ. ಈ ಮಗು ನಿಂದಲ್ಲ ಅಂದರೂ ನೀನು ಮುಂದೆ ಇದು ನಿನ್ನದೇ ಅಂತ ಕಂಡು ಹಿಡಿದೇ ಬಿಡೋಲ್ಲ, ಅದು ನನಗೆ ತಿಳಿದಿದೆ. ಆದರೆ ಈ ಮಕ್ಕಳು ಕೃಷ್ಣನದು, ಹುಟ್ಟಿಸಿದವನು ನೀನೇ ಇರ್ಬೋದು, ಆದರೆ ಈ ಗರ್ಭಕ್ಕೆ ಕಾವಲು ನನ್ನ ಕೃಷ್ಣ, ಅದನ್ನು ಮರಿಬೇಡ. ನಮ್ಮ ನಡುವೆ ನಡೆದದ್ದು ಇನ್ನೂ ಮುಗಿದ ಕತೆ. ನಿನ್ನ ಪ್ರೀತಿ ಮಾಡಿದ್ದು ಎಷ್ಟು ಸತ್ಯವೋ, ಈಗ ನನ್ನ ಚಿಂಟುವನ್ನು ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದೇನೆ. ನಮ್ಮನ್ನು ನಮ್ಮ ಪಾಡಿಗೆ ಬದುಕೋಗ್ಬಿಡು. ನಿನಗೆ ಇನ್ನು ನನ್ನ ಮೇಲೆ ಅದೇ ಪ್ರೀತಿ ಇದ್ದರೆ ಇಲ್ಲಿಂದ ದೂರ ಹೊರಟು ಹೋಗು. ಈ ಉಪಕಾರ ಮಾಡು ಸಾಕು ಎಂದವಳ ಮಾತಿಗೆ ಅಲ್ಲೇ ಕುಸಿದು ಕುಳಿತ. ಆ ಮಕ್ಕಳು ತನ್ನದು ಎಂದು ಸತ್ಯ ತಿಳಿದ ಹುಡುಗ ಅವಳನ್ನು ಬಿಗಿದಪ್ಪಿದ. ತನ್ನ ಕಂದಮ್ಮಗಳನ್ನು ಹೊತ್ತ ಶ್ವೇತಾಗೆ ಕೈ ಮುಗಿಯುತ್ತಾ ಕ್ಷಮೆ ಕೇಳಿದ್ದ. ಪದ್ಮ ಮತ್ತು ರಾಹುಲ್ ಇಬ್ಬರು ಬದಲಾದರು, ಆದರೆ ಸ್ವಾತಿ? ಶ್ವೇತಾ ಅವನನ್ನು ನೋಡದೆ, ಎಂದಿಗೂ ನಿನ್ನ ಪ್ರೇಮಿಸಲ್ಲ ರಾಹುಲ್ ಎಂದು ಮನಸ್ಸಲ್ಲೇ ಹೆಣ್ಕೊಂಡವಳು ರೂಮು ಬಾಗಿಲನ್ನು ತೆಗೆಯಲು ಕೃಷ್ಣ ಎದುರಿಗೆ ನಿಂತಿದ್ದ. ಅವಳ ಅಳಿಸಿದ ಕುಂಕುಮ, ಜಾರಿದ ಸೆರಗು ನೋಡಿದ ಕೃಷ್ಣ ಕಣ್ಮುಚ್ಚಿ ದೀರ್ಘ ಉಸಿರು ಬಿಟ್ಟ. ಅವಳು ಇನ್ನೇನು ಹೇಳಲು ಬಂದಾಗ ತಡೆದಿದ್ದ. ಬಾ ಚಿನ್ನಮ್ಮ, ಟೈಮ್ ಆಯಿತು, ಮಲ್ಕೋ ಎಂದವನು ಕೈ ಹಿಡಿದು ಕರ್ಕೊಂಡು ಹೋಗಿದ್ದ. ಇದರಲ್ಲಿ ತನ್ನ ಮಡದಿಯದು ತಪ್ಪಿಲ್ಲ. ಆ ರಾಹುಲ್ ಏನೋ ಕೆಲಸ ಮಾಡಿರ್ತಾನೆ, ಶ್ವೇತಾಗೆ ಹಿಂಸೆ ಕೊಟ್ಟಿರ್ತಾನೆ. ಅವನ ಬಳಿ ಮಾತಾಡಿ ಪ್ರಯೋಜನ ಇಲ್ಲ ಎಂದು ತಿಳಿದವನು ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಎಂದು ತೀರ್ಮಾನಿಸಿದ್ದ. ಇಲ್ಲೇ ಇದ್ದರೆ ಇವಳಿಗೆ ಅವನು ಕಾಟ ಕೊಡೋ ತಪ್ಪೋದಿಲ್ಲ ಎಂದು ಯೋಚಿಸಿದ. ರೂಮಿಗೆ ಬಂದು ಬಾಗಿಲಾಕಿದ ಕೃಷ್ಣನ ಮೌನವನ್ನು ನೋಡಿ ಶ್ವೇತಾ ಅಳುತ್ತಾ, ಕೃಷ್ಣ, ಅದು ರಾಹುಲ್ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ, ಅಲ್ಲಿ ಏನೂ ಆಗಿಲ್ಲ, ನನ್ನ ನಂಬು ಪ್ಲೀಸ್ ಕಣೋ ಎಂದಾಗ ಕೃಷ್ಣ ಅವಳ ತುಟಿಗೆ ತುಟಿ ಬೆರೆಸಿದವನು ತನ್ನ ಹೆಂಡತಿಯ ಮೇಲೆ ಅನುಮಾನ ಪಡದೆ ಬಾಗಿಲಾಕಿ ಮುದ್ದಿಸಿದ್ದ.
ಅವಳನ್ನು ತನ್ನ ತೋಳಿನಲ್ಲಿ ಬಂಧಿಸಿದ ಕೃಷ್ಣ. ಶ್ವೇತಾ, ನೀನು ನನ್ನ ಅಪ್ಪಟ ಬಂಗಾರ ಕಣೆ. ನೀನು ಎಂದಿಗೂ ನನಗೆ ಮೋಸ ಮಾಡಲ್ಲ ಎಂದು ನನಗೆ ಗೊತ್ತು. ನಾವಿಬ್ಬರು ನಮ್ಮ ಮನೆಗೆ ಹೋಗೋಣ. ಇನ್ನು ಇಲ್ಲಿದ್ದರೆ ನಿನಗೆ ತೊಂದರೆ ಚಿನ್ನಮ್ಮ ಎಂದು ಚುಂಬಿಸಿದವನ ಅಪ್ಪಿದ ಶ್ವೇತಾ ಅವನ ಗುಣಕ್ಕೆ ಮತ್ತೆ ಸೋತಿದ್ಲು. ಪಕ್ಕದಲ್ಲಿದ್ದ ಲೈಟ್ ಸ್ವಿಚ್ ಆಫ್ ಮಾಡಿ ರಾಹುಲ್ ಮಾಡಿದ ಅನ್ಯಾಯ ಎಲ್ಲವನ್ನ ಮರೆತು ನೆಮ್ಮದಿಯಾಗಿ ಗಂಡನ ಎದೆಯ ಮೇಲೊರಗಿ ಕಣ್ಣುಮುಚ್ಚಿದ್ಲು. ನಿದ್ದೆ ಆವರಿಸಿತ್ತು. ಕೃಷ್ಣ ಬೆಳಿಗ್ಗೆಯೇ ಅಲ್ಲಿಂದ ತನ್ನ ಮನೆಗೆ ಹೋಗಲು ನಿರ್ಧರಿಸಿದ್ದ. ಆದರೆ ಆ ಮನೆಯವರ ಬದುಕಲ್ಲಿ ಬಿರುಗಾಳಿ ಬೀಸಲು ಸಿದ್ಧವಾಗಿತ್ತು. ಆರೋಹಿ ಅಮ್ಮಮ್ಮ ರೂಮ್ಗೆ ಹೋದವಳು ಏನೋ ಮಾತಾಡ್ತಾ ಕುಳಿತಿದ್ಲು. ನಾಳೆ ಉರುಳು ಸೇವೆ ದೇವಸ್ಥಾನದಲ್ಲಿ ಎಂದಾಗ ಅದನ್ನು ಕೇಳಿಸ್ಕೊಂಡ ಅರ್ಜುನ ಒಳಗೆ ಬಂದಿದ್ದ. ಅಮ್ಮಮ್ಮ ಹತ್ರ ಮಾತಾಡ್ತಾ ಕುಳಿತವಳನ್ನು ಕೋಪದಲ್ಲಿ ನೋಡುತ್ತಾ, ಏನಮ್ಮಮ್ಮ ನಿಮಗೆ ಹುಚ್ಚಿಡ್ದೆಯಾ? ಗರ್ಭಿಣಿಯವಳು ಉರುಳು ಸೇವೆ ಮಾಡಬೇಕಾ? ವ್ರತದ ಮನೆ ಹಾಳಾಯಿತು. ನನ್ನ ಹೆಂಡತಿ ಏನು ಮಾಡೋಕ್ಕಿಲ್ಲ ಅಷ್ಟೇಯಾ ಎಂದು ಹೇಳಿದವನು ಮಗು ಹೊತ್ಕೊಂಡು ಯಾಕೆ ವ್ರತ ಮಾಡ್ತಿದ್ದಾಳೆ ಅನ್ನೋ ಸಿಟ್ಟಿನಲ್ಲಿ ನೋಡ್ದ. ಅಮ್ಮಮ್ಮ ಅಂದರೆ ನೀಲಮ್ಮ ಇನ್ನೇನು ಹೇಳಲು ಬರೋ ಮುಂಚೆಯೇ ಆರೋಹಿ, ಬಾ ಊಟ ಮಾಡು, ಅಮ್ಮ ಕರಿತಿದ್ದಾರೆ. ಅಮ್ಮಮ್ಮ ನೀವು ಊಟ ಮಾಡಿ ಬನ್ನಿ ಎಂದವನು ಅವಳ ಕೈ ಹಿಡಿದು ಎಳ್ಕೊಂಡು ರೂಮಿಗೆ ಹೋದ. ನಿಂಗೆ ಬುದ್ಧಿ ಇಲ್ವಾ? ಈ ಸಮಯದಲ್ಲಿ ಉರುಳು ಸೇವೆ ಮಾಡ್ತೀಯಾ ಹೇಳೆ? ಯಾಕೆಗೆ ನನ್ನ ಗೋಳು ಹಿಗೋತಿದ್ಯಾ? ಏನಾಗಿದೆ ನಿಂಗೆ ಎಂದು ಅವಳನ್ನೇ ನೋಡುತ್ತಾ ಕೇಳಿದ. ಆರೋಹಿ ತನ್ನ ಹೊಟ್ಟೆಯನ್ನು ಸವರ್ಕೊಳ್ಳುತ್ತಾ ಮನಸ್ಸಲ್ಲಿ, ಅರ್ಜುನ್, ಈ ಮಗು ಬಗ್ಗೆ ಇರೋ ಕಾಳಜಿ ಪ್ರೀತಿ ನನ್ನ ಮೇಲೆ ನಿನಗಿದೆಯಾ ಹೇಳು ಅರ್ಜುನ್ ಎಂದ್ಕೊಂಡವಳು ಅವನನ್ನು ನೋಡುತ್ತಾ, ಈ ವ್ರತ ನಿಮಗೋಸ್ಕರನೇ, ಈ ಮನೆಗೋಸ್ಕರನೇ ಮಾಡ್ತಾ ಇರೋದು. ಏನೂ ಆಗಲ್ಲ. ಹಾಗೆ ನಾನು ಉರುಳು ಸೇವೆ ಮಾಡ್ತಿಲ್ಲ ಅತ್ತೆ, ಅಂದರೆ ನಿಮ್ಮ ಪದ್ಮ ಅತ್ತೆ ಅದನ್ನು ಮಾಡ್ತಾ ಇರೋದು, ಸರಿನಾ ಎಂದು ಸಮಾಧಾನ ಮಾಡಿ ಹೊರಗೆ ಹೋಗ್ತಿದ್ದವಳಿಗೆ ತಲೆ ಸುತ್ತಿತ್ತು. ಅವಳನ್ನು ಹಿಡಿದವನ ತೋಳಿನ ಆಸರೆಯನ್ನು ಬಯಸಿದ ಆರೋಹಿನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ದ. ಏನಾಗ್ತಿದೆ ಬಂಗಾರ? ನಾಳೆ ಬೆಳಗ್ಗೆ ಪೂಜೆ ಮುಗಿಸಿ ರೆಡಿಯಾಗಿರು. ನಾವು ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅಷ್ಟೇ, ಗೊತ್ತಾಯ್ತಾ? ಇನ್ನೊಂದು ಮಾತು ಕಿವಿ ಕೊಟ್ಟು ಕೇಳು ಆರೋಹಿ, ನಾನು ನಿನ್ನ ಎಲ್ಲಿಗೂ ಕಳಿಸಲ್ಲ. ನನಗೆ ನನ್ನ ಮಗು ಬೇಕು. ಬಾಣಂತರ ಎಲ್ಲವೂ ಇಲ್ಲಿಯೇ ಎಂದು ಕೋಪದಲ್ಲಿ ಹೇಳಿದವನು ಅಲ್ಲಿಂದ ಎದ್ದು ಅವಳಿಗೆ ಊಟ ಬಡಿಸ್ಕೊಂಡು ಬರಲು ಅಡುಗೆ ಮನೆಗೆ ಹೋಗಲು ಮತ್ತೆ ಹಿಂದಿರುಗಿ ನೋಡಿ, ನನಗೆ ನನ್ನ ಮುದ್ದು ಹೆಂಡತಿನೂ ಬೇಕು ಅಂತ ಹೇಳಿ ಪಂಚೆ ಮೇಲೆತ್ತಿ ಕಟ್ಟಿ ಮೀಸೆಯನ್ನು ತಿರುವಿದವನು ಅಲ್ಲಿಂದ ಅಡುಗೆ ಮನೆಗೆ ಹೋಗಿದ್ದ. ಆ ಮಾತು ಆರೋಹಿ ಮನಸ್ಸಿಗೆ ಖುಷಿ ಕೊಟ್ಟರು. ಇನ್ನೊಮ್ಮೆ ಸ್ವಾತಿ ಮಾತು ಕಿವಿಗೆ ಅಪ್ಪಳಿಸಿತ್ತು. ಮತ್ತೆ ಕಣ್ತುಂಬಿಕೊಂಡು ಹುಡುಗಿ, ಅರ್ಜುನ್, ನಾನು ಅಮ್ಮನ ಮನೆಗೆ ಹೋಗ್ತೀನಿ. ನಾನಿಲ್ಲಿಂದ ಹೋಗಲೇಬೇಕು ಎಂದು ಪಟ್ಟ ನಿರ್ಧಾರ ಮಾಡಿ ಕುಳಿತಳು. ಒಟ್ಟಿನಲ್ಲಿ ಅವನಿಂದ ಆದಷ್ಟು ದೂರ ಇರುವ ತೀರ್ಮಾನ ಮಾಡಿದ್ಲು. ಸ್ವಾತಿ ಬಿತ್ತಿದ ವಿಷ ಆರೋಹಿ ಮನಸ್ಸಲ್ಲಿ ಬಲವಾಗಿ ನಿಂತಿತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.